ಬೆಂಗಳೂರಿನಲ್ಲಿ ಮಳೆ ಮುಂದುವರೆದಿದೆ. ಬೆಂಗಳೂರು ಹೊರವಲಯ, ಆನೇಕಲ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಫಂಗಲ್ ಚಂಡಮಾರುತದ ಎಫೆಕ್ಟ್ ನೋಡಿ ಎಷ್ಟರ ಮಟ್ಟಿಗಿದೆ. ಕಳೆದ 2 ದಿವಸಗಳಿಂದ ನಿರಂತರವಾಗಿ ಜಡಿ ಮಳೆ ಸೇರ್ಕೊಂಡ್ಬಿಟ್ಟಿದೆ. ಬೆಳಗ್ಗೆ ಕೊಂಚ ಬಿಡುವು ಕೊಟ್ಟಿದ್ದ ಮಳೆರಾಯ ಇದೀಗ ಮತ್ತೆ ಜಿಟಿ ಮಳೆ ಮುಂದುವರೆದಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 4 ಅಡಿಗೂ ಹೆಚ್ಚು ನೀರು ತುಂಬಿಕೊಂಡ್ಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗಳೇ ಹೆಂಗೆ ನೀರು ತುಂಬಿಕೊಂಡ್ಬಿಟ್ರೆ ಇನ್ನು ಗ್ರಾಮೀಣ ಭಾಗದ ಕಥೆ ಏನು? ಯಾಕಂದರೆ ಅಲ್ಲಿ ಬಹುತೇಕ ರಸ್ತೆಯೇ ಇರೋದಿಲ್ಲ. ಹೆದ್ದಾರಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಸವಾರರ ಪರದಾಟ ಮುಂದುವರೆದಿದೆ. ಜಡಿ ಮಳೆ ನಿರಂತರವಾಗಿ ಜಿಟಿ ಅಂತ ಸುರಿತಾ ಇರುತ್ತೆ. ಹಾಗಾಗಿ ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗಿರುತ್ತೆ. ಆನೇಕಲ್ ಹೊರವಲಯ, ಎಲೆಕ್ಟ್ರಾನಿಕ್ ಸಿಟಿ ಭಾಗ, ಬೆಂಗಳೂರಿನ ಬಹುತೇಕ ಕಡೆ ಬೆಳಗಿಂದ ಮಳೆ ಆಗ್ತಾನೇ ಇದೆ. ಒಂದು ಸ್ವಲ್ಪ ಹೊತ್ತು ಸೂರ್ಯ ಬಂದು ಹೋದಂಗೆ ಆಯ್ತು ಅಷ್ಟೇ, ಬಿಟ್ಟರೆ ಮತ್ತೆ ಮಳೆ ಮುಂದುವರೆದಿದೆ. ಇದು ಫಂಗಲ್ ಚಂಡಮಾರುತದ ಎಫೆಕ್ಟ್. ಈಗ ತಮಿಳುನಾಡು ಆಸುಪಾಸು ಕೃಷ್ಣಗಿರಿ ಸಂಪೂರ್ಣ ಜಲಾವೃತ ಆಗಿದೆ. ಸೊ ತಮಿಳುನಾಡು ಬಹಳ ಹತ್ತಿರದಲ್ಲಿರೋದ್ರಿಂದಾಗಿ ಆ ಫಂಗಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರಿಗೆ ತಾಗುತ್ತೆ. ಸೊ ಜಡಿ ಮಳೆ ಅಂತೂ ಮುಂದುವರೆದಿದೆ. ಚಂದಾಪುರ, ಹೆಬ್ಬಗುಡಿ, ಅತ್ತಿಬೆಲೆ ಸುತ್ತಮುತ್ತ ನಿರಂತರ ಮಳೆಯಾಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲಲ್ಲಿ ನೋಡಿ ಮಳೆ ನೀರದು ಹೆಂಗೆ ರಸ್ತೆಗೆ ನುಗ್ಗಿದೆ ಅನ್ನೋದನ್ನು ನೀವೆಲ್ಲಿ ನೋಡಬಹುದು. ಸಂಚಾರದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಸವಾರರು ಎದುರಿಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಫಂಗಲ್ ಚಂಡಮಾರುತದ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಅದು ಎಲ್ಲ ಕಡೆಗೆ ವ್ಯಾಪಿಸ್ತಾ ಇದೆ. ನೋಡಿ, ಕರ್ನಾಟಕದ ಬಹುಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ತಮಿಳುನಾಡು ಆಸುಪಾಸು ಅಂದರೆ ಪುದುಚೇರಿ, ಕೇರಳ ಭಾಗದಲ್ಲೂ ಕೂಡ ಈ ಫಂಗಲ್ ಚಂಡಮಾರುತದ ಎಫೆಕ್ಟ್ನ ಜನಸಾಮಾನ್ಯರು ಎದುರಿಸ್ತಾನೇ ಇದ್ದಾರೆ. ಇನ್ನು ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಅಂದರೆ ಬೆಂಗಳೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ. ಈಗೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ಎಲೆಕ್ಟ್ರಾನಿಕ್ ಸಿಟಿ ಭಾಗ, ಹೆಬ್ಬಗೋಡಿ, ಆಮೇಲೆ ಅತ್ತಿಬೆಲೆ, ಚಂದಾಪುರ ಈ ಸುತ್ತಮುತ್ತ ಭಾಗದಲ್ಲಂತೂ ನಿರಂತರ ಮಳೆಯಾಗ್ತಾ ಇದೆ. ಈಗ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್. ಮಳೆ ನೀರು ರಸ್ತೆಗೆ ನುಗ್ಗಿಬಿಟ್ಟಿದೆ. ಅಂದಾಜು ಕೆಲವೊಂದು ಭಾಗದಲ್ಲಂತೂ 4 ಅಡಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ರಸ್ತೆ ದಾಟೋದಕ್ಕೂ ಪರದಾಟ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.